ಈಗ ಇದು ನಾನು ಮಾಡ್ತಾ ಇರೋದು ಕಡಲೆಬೇಳೆ ಒಬ್ಬಟ್ಟು. ಬೆಲ್ಲ ಹಾಕಿಲ್ಲ, ಬೇಯಿಸಿಲ್ಲ, ಹಾಗೆ ಸಕ್ಕರೆ ಹಾಕಿ ಮಾಡ್ತಾ ಇರೋದು. ಬೇಯಿಸೋ ಕೆಲಸನೇ ಇಲ್ಲ. ಇವಾಗ ತೊಗರಿಬೇಳೆ ಒಬ್ಬಟ್ಟಿಗೆ ನಾವು ಬೇಯಿಸ್ತೀವಲ್ಲ, ಆ ತರಹ ಬೇಯಿಸೋ ಕೆಲಸ ಇಲ್ಲ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅನ್ನೋದನ್ನು ನೋಡೋಣ. ಇದು ನಮ್ಮ ತಾಯಿಯಿಂದ ನಾನು ಕಲ್ತ್ಕೊಂಡು ಬಂದಿರೋದು. ತುಂಬ ವರ್ಷದ ಮುಂಚೆ ನಾನು ಮಾಡ್ತಾಯಿದ್ದೆ ಇದನ್ನು. ಮದುವೆ ಆಗೋಕ್ಕೆ ಮುಂಚೆ ನಾನು ಮಾಡ್ತಾಯಿದ್ದೆ, ಮರೆತು ಹೋಗಿದ್ದೆ. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ಜ್ಞಾಪಕ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿತ್ತು. ನನ್ನ ಬಾಯಲ್ಲೇ ಅದು ಟೇಸ್ಟ್ ಇದೆ ಹಾಗೇ ಇತ್ತು. ಆ ತರಹ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೂ ಕೂಡ. ಇವಾಗ ಅದೇ ಹೇಗೆ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಟು ಇಂದುಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಒಂದು ಬಟ್ಲಿಗೆ 1 ಕಪ್ನಷ್ಟು ಕಡಲೆಬೇಳೆಯನ್ನು ಹಾಕಿ ನೆನೆಸೋದಕ್ಕೆ ನೀರನ್ನು ಹಾಕೋಣ. ಅದು ನೆನೆಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಒಂದು 4 ಗಂಟೆ ಟೈಮ್ ನೆನೆಸ್ಬೇಕಾಗುತ್ತೆ. ಚೆನ್ನಾಗಿ ನೆನೆದ್ರೆ ರುಬ್ಬೋದಕ್ಕೆ ಸುಲಭ ಆಗುತ್ತೆ ಅಂತ. ಇವಾಗ ಅದನ್ನೇ ನೀರೆಲ್ಲ ಬಗ್ಗಿಸ್ಬಿಟ್ಟು ತೊಳೆದ್ಬಿಟ್ಟು ನೀರು ಬಗ್ಗಿಸ್ಬಿಡೋಣ. ಚೆನ್ನಾಗಿ 1-2 ಸಾರಿ ತೊಳೆದಿದ್ದೀನಿ. ಇವಾಗ ಒಲೆ ಮೇಲೆ ಬಾಣಲಿ ಇಟ್ಟು ಅದಕ್ಕೆ 1.5 ಟೀ ಸ್ಪೂನ್ನಷ್ಟು ತುಪ್ಪನ ಹಾಕೋಣ. ಅದು ತುಪ್ಪ ಎಲ್ಲ ಕರಗಿದ್ದಾದಮೇಲೆ ಈ ಕಡಲೆಬೇಳೆ ತೊಳೆದು ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಗ್ಗಿಸ್ಕೊಳ್ಳೋಣ. ಚೆನ್ನಾಗಿ ಅದು ಹಸಿ ವಾಸನೆಯೂ ಹೋಗಬೇಕು. ಘಮ್ಮಂತ ವಾಸನೆ ಬರುತ್ತೆ. ಆ ಕಡಲೆಬೇಳೆದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಅದೆಲ್ಲ ಹಸಿ ವಾಸನೆ ಹೋದ್ಮೇಲೆ ಅದಕ್ಕೆ ನಾನು ಎಷ್ಟು 1 ಕಪ್ನಷ್ಟು ಕಡಲೆಬೇಳೆ ತೊಗೊಂಡಿದ್ನೋ ಅದೇ ಪ್ರಮಾಣದಲ್ಲಿ ಸಕ್ಕರೆಯನ್ನು 1 ಕಪ್ನಷ್ಟು ತಗೊಂಡು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಅದು ಇನ್ನೂ ಗಮ್ಮಂತ ವಾಸನೆ ಬರುತ್ತೆ ಸಕ್ಕರೆ ಹಾಕಿದ್ಮೇಲೂ ಕೂಡ. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿ ವಾಸನೆ ಇನ್ನೂ ಇರುತ್ತೆ. ಸಕ್ಕರೆ ಹಾಕಿದ್ಮೇಲೆ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಪಾಕ ಬಂದಂಗೆ ಆಗುತ್ತೆ. ಚೆನ್ನಾಗಿ ಪಾಕ ಬರುತ್ತೆ. ಪಾಕ ಬಂದಿದ್ದಾದಮೇಲೆ ಅದನ್ನು ಸ್ಟವ್ ಆರಿಸ್ಬಿಟ್ಟು ತೆಗೆದುಬಿಡೋಣ. ಈ ತರಹ ಬಂದಿದೆ, ಪಾಕ ಎಲ್ಲ ಬರ್ತಾಯಿದೆ ನೋಡಿ. ಈ ಥರ ಆದಮೇಲೆ ಸ್ಟವ್ ಆರಿಸ್ಬಿಡೋಣ. ಸ್ಟವ್ ಆರಿಸ್ಬಿಟ್ಟು ಅದು ತಣ್ಣಗಾಗೋದಕ್ಕೆ ಬಿಡೋಣ. ತುಂಬ ತಣ್ಣಗಾಗೋದ್ರೆ ರುಬ್ಬೋದಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಬಿಸಿ ಇರಬೇಕು. ತುಂಬ ಅಂದರೆ ತುಂಬ ಬಿಸಿ ಇರಬಾರ್ದು. ಸ್ವಲ್ಪ ಬಿಸಿ ಇದ್ರೇ ಚೆನ್ನಾಗಿ ರುಬ್ಬೋದಕ್ಕೆ. ಥರ ನೀರಾಗಿದ್ರೇ ರುಬ್ಬೋದಕ್ಕೆ ಸರಿ ಹೋಗುತ್ತೆ. ರುಬ್ಬವಾಗ ಇನ್ನು ನೀರು ಹಿಡಿಸುತ್ತೆ. ಅದನ್ನು ನೋಡ್ಕೊಂಡು ನೀರು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಇವಾಗ ರುಬ್ಬಿರೋದಾಗಿದೆ. ಈ ಥರ ನುಣ್ಣಗೆ ರುಬ್ಬಬೇಕು. ರುಬ್ಬಿರೋದಾಗಿದೆ ಅಂದರೆ ಸ್ವಲ್ಪ ಲೇಟಾಗುತ್ತೆ ರುಬ್ಬೋದಕ್ಕೆ. ಕಷ್ಟನೇ ರುಬ್ಬೋದು. ನೋಡ್ಕೊಂಡು ರುಬ್ಕೋಬೇಕು ನೀರು ಹಾಕ್ಕೊಂಡು. ಇವಾಗ ಉಂಡೆಗಳನ್ನು ಕಟ್ಕೊಳ್ಳೋಣ. ಉಂಡೆಗಳನ್ನು ಕಟ್ಕೊಂಡು ಕಣಕದ ಹಿಟ್ಟು, ನಾವು ಒಬ್ಬಟ್ಟಿಗೆ ಕಣಕದ ಹಿಟ್ಟನ್ನು ಕಲಿಸ್ಕೊಂಡಿರ್ತೀವಲ್ಲ, ಅದೇ ತರಹ ಕಣಕದ ಹಿಟ್ಟು ಒಬ್ಬಟ್ಟು ಮಾಡಿದ್ದೆ. ಅದರದ್ದು ಕಣಕದ ಹಿಟ್ಟು ಮಿಕ್ಕಿತ್ತು. ಅದಕ್ಕೋಸ್ಕರ ಒಂದು ಸ್ವಲ್ಪ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಒಂದು 6 ಉಂಡೆ ಆಗಿದೆ. 6 ಉಂಡೆ ಅಷ್ಟೇ ಮಿಕ್ಕಿತ್ತು ಕಣಕದ ಹಿಟ್ಟು. ಅದಕ್ಕೆ ಏನು ಮಾಡೋದು ಅಂತ ಈ ಥರ ಕಡಲೆಬೇಳೆ ಒಬ್ಬಟ್ಟು ಮಾಡೋಣ ಅಂತ ಇವಾಗ ಮಾಡ್ತಾಯಿದ್ದೀನಿ. ಇವಾಗ ಕಣಕದ ಹಿಟ್ಟು ತಗೊಂಡು ಈ ಥರ ತಟ್ಕೊಳ್ಳೋಣ. ತಟ್ಕೊಂಡ್ಬಿಟ್ಟು ನಂತರ ಆ ಹೂರಣನ ಅದರೊಳಗಡೆ ಇಟ್ಬಿಟ್ಟು ಒಬ್ಬಟ್ಟಿಗೆ ನಾವು ಮಡ್ಚ್ಕೊಳ್ತೀವಲ್ಲ ಅದೇ ತರಹನೇ ಇದನ್ನು ಮಡ್ಚ್ಕೊಂಡು ತಟ್ಟಬೇಕು. ಈ ಪ್ಲಾಸ್ಟಿಕ್ ಪೇಪರ್ ಇಟ್ಕೊಂಡು ಅದ್ರ ಮೇಲೆ ಇಟ್ಬಿಟ್ಟು ಕೈ ಚೆನ್ನಾಗಿ ಸವರ್ದಂಗೆ ಮಾಡಿದ್ರೆ ನೋಡಿ, ಈ ತರಹ ಸವರ್ದಂಗೆ ಮಾಡಿದ್ರೆ ಪೇಪರ್ ನೀಟಾಗಿ ಚೆನ್ನಾಗಿ ಬರುತ್ತೆ. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಕೂಡ ನಾವು ಮಾಡ್ಕೋಬೋದು. ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗೋಗುತ್ತೆ ಅದು. ಅದಾದಮೇಲೆ ಇವಾಗ ಹೆಂಚು ಒಲೆ ಕಾದಿದೆ. ಹೆಂಚಿದ ಮೇಲೆ ಇದು ತಟ್ಟಿರೋದನ್ನು ಹಾಕ್ತಾಯಿದ್ದೀನಿ. ತಟ್ಟಿರೋದಾದಮೇಲೆ ಅದು ಒಂದು ಸಲ ತಿರುವಾಕೋಣ. ತಿರುವಾಕಿದ್ದಾದಮೇಲೆ ಆ ಕಡೆನೂ ಕಾದಿರೋದು ಆಗಿದೆ. ಇವಾಗ ಒಬ್ಬಟ್ಟನ್ನು ತೆಗಿತಾಯಿದ್ದೀನಿ. ಇನ್ನೊಂದನ್ನು ಹಾಕಿ ಅದೇ ತರಹ ತೆಗಿತಾಯಿದ್ದೀನಿ. ಈ ಒಬ್ಬಟ್ಟು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಬಿಸಿ ಇದ್ದಾಗ ತಿಂದ್ರೂ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.
ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.